ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ವಿಶೇಷವಾಗಿ ಪಂಚಮುಖಿ ಹನುಮಂತನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹನುಮಂತನ ಹಲವಾರು ಶ್ಲೋಕಗಳನ್ನ ನಾವು ಪ್ರತಿದಿನ ಹೇಳ್ತೀವಿ. ಹನುಮಾನ್ ಚಾಲೀಸವನ್ನ ಕೇಳ್ತಾ ಇರ್ತೀವಿ. ಈ ವರ್ಷವಿಡೀ ನಾವು ಹನುಮಂತನ ಆರಾಧನೆ ಮಾಡುವಂಥದ್ದು ಮುಖ್ಯ. ಯಾಕಂದ್ರೆ ಒಂದು ಈ ವರ್ಷ 9ನೇ ಸಂಖ್ಯೆಯನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಮಂಗಳ ಗ್ರಹ ಅಂತ ಹೇಳಿದ್ರೆ ಮಂಗಳದ ಆಡಳಿತ ಇರುವಂಥದ್ದು ಹನುಮಂತನ ಕೈಯಲ್ಲಿ. ಹಾಗಾಗಿ ಹನುಮಂತನ ಆರಾಧನೆ ಮಾಡೋದು ಅಂತ ಹೇಳಿ ಸಾಕಷ್ಟು ವಿಚಾರಗಳು ಹನುಮಂತನ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಿದ್ದೀವಿ ಇದುವರೆಗೂ ಇಷ್ಟೂ ದಿನಗಳಲ್ಲಿ. ಈಗ ಪಂಚಮುಖಿ ಹನುಮಂತ ನಮ್ಗೆ ಗೊತ್ತೇ ಇದೆ, ತುಂಬ ಬಲಿಷ್ಠವಾದಂತಹ ರೂಪ ಇದು. ಪಂಚಮುಖಿ ಹನುಮಂತ ಪಂಚಮುಖ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ರಕ್ಷಿಸಿರುವಂಥದ್ದು. ನಂತರ ಮನುಕುಲಕ್ಕೆ ಇದೊಂದು ಸಂದೇಶವಾಗಿ ಬರುತ್ತೆ. ಪಂಚಮುಖಿ ಹನುಮಂತನ ಆರಾಧನೆ ಮಾಡೋದ್ರಿಂದ ನಮ್ಮ ಬದುಕಿನ ಯಾವುದೇ ಕಷ್ಟ ಕಾರ್ಪಣ್ಯಗಳು, ಅನಾರೋಗ್ಯಗಳು, ನಕಾರಾತ್ಮಕ ಶಕ್ತಿಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಎನ್ನುವಂಥ ಒಂದು ನಂಬಿಕೆ ತುಂಬ ಮುಖ್ಯವಾಗಿರುವಂಥದ್ದು ನಮಗೆ ಅಲ್ವಾ. ಈಗ ಕಳೆದ ಶನಿವಾರ ನಾವು ತಿಳ್ಕೊಂಡ್ವಿ ಉತ್ತರ ದಿಕ್ಕಿನೆಡೆಗೆ ಮುಖ ಮಾಡಿರುವಂತಹ ಹನುಮಂತನ ರೂಪ ವರಾಹ ರೂಪ ಅಂತ ಹೇಳಿ ಅಲ್ವಾ. ಈಗ ಮತ್ತೊಂದು ದಿಕ್ಕಿನ ಕಡೆ ಪಂಚಮುಖಿ ಹನುಮಂತನ ರೂಪದಲ್ಲಿ ದಕ್ಷಿಣದ ಕಡೆ ಮುಖ ಮಾಡಿರುವಂತಹ ರೂಪವೇ ನರಸಿಂಹ. ಪಂಚಮುಖಿ ಹನುಮಂತನ ಈ ವಿಷ್ಣು ಅರ್ಧ ಮನುಷ್ಯ ಅರ್ಧ ಸಿಂಹ ಅವತಾರ. ಇದು ನರಸಿಂಹ. ನಮಗೆ ಗೊತ್ತೇ ಇದೆ ಪ್ರಹ್ಲಾದ, ಹಿರಣ್ಯಕಶಿಪು ಅವರಿಬ್ಬರ ನಡುವೆ ನಡೆದಿರುವಂತಹ ಸಂವಾದಗಳು ಇವೆಲ್ಲವೂ ಚೆನ್ನಾಗಿ ಗೊತ್ತಿದೆ. ಅರ್ಧ ನರ ಅರ್ಧ ಸಿಂಹ ಹೊಸ್ತಿಲ ಮೇಲೆ ಕುಳಿತುಕೊಂಡು ಆತ ಹಿರಣ್ಯಕಶಿಪಿನ ಸಂಹಾರ ಮಾಡ್ತಾನೆ. ನೋಡಿ, ಮನುಷ್ಯನೂ ಅಲ್ಲ, ಅತ್ತ ಮೃಗವೂ ಕೂಡ ಅಲ್ಲ. ಈ ನರಸಿಂಹ ರೂಪ ಪಂಚಮುಖಿ ಹನುಮಂತನಲ್ಲಿ ದುಷ್ಟತನದಿಂದ ರಕ್ಷಣೆ ನೀಡುತ್ತೆ, ಮತ್ತೆ ಭಯವನ್ನ ನಾಶ ಮಾಡುತ್ತೆ. ನಮಗೆ ಎಷ್ಟೋ ಬಾರಿ ನಮಗೆ ಹೆದರಿಕೆಯೇ ದೊಡ್ಡ ಅಡ್ಡಿಯಾಗಿರುತ್ತೆ. ಏನನ್ನೋ ಸಾಧಿಸಬೇಕು ಅಂತ ದೊಡ್ಡದಾಗಿ ಮಾತಾಡ್ತೀವಿ, ಕನಸನ್ನ ಕಾಣ್ತೀವಿ, ಆದರೆ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿದೆಯಾ? ಆ ಭಯವೇ ಒಂದು ದೊಡ್ಡ ಬಂಡೆಗಲ್ಲಾಗಿ ಅಡ್ಡವಾಗಿರುತ್ತೆ ನಮಗೆ ದಾರಿಯಾಗಿ. ಕೇವಲ ಕಲ್ಲಲ್ಲ, ಬಂಡೆಗಲ್ಲಾಗಿರುತ್ತೆ. ಆಗ ನಾವು ನರಸಿಂಹನ ಆರಾಧನೆ ಮಾಡೋದ್ರಿಂದ, ನರಸಿಂಹನ ಉಗ್ರ ಮತ್ತೆ ಶಕ್ತಿಯ ರೂಪವನ್ನು ನಾವು ಆರಾಧನೆ ಮಾಡೋದ್ರಿಂದ ಹನುಮಂತನ ಪಂಚಮುಖಿ ರೂಪದಲ್ಲಿ ಯಾವುದೇ ಅಡೆತಡೆಗಳನ್ನೂ ಕೂಡ ತೆಗೆದು ಹಾಕುತ್ತೆ. ಬಂಡೆಯಂತಹ ಅಡೆತಡೆಯನ್ನೂ ಕೂಡ ತೆಗೆದು ಹಾಕುವ ಅಥವಾ ಎದುರಿಸುವ ಶಕ್ತಿಯನ್ನು ನೀಡುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯಂತೂ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳಿ ಇನ್ನು ಹೇಳ್ತಾರೆ. ಪ್ರತಿದಿನ ಉಗ್ರ ನರಸಿಂಹನ ಈ ಮಂತ್ರವನ್ನು ನಾವು ಹೇಳೋದ್ರಿಂದ ನಮಗೆ ರಕ್ಷಣೆಯೂ ಕೂಡ ಸಿಗುತ್ತೆ ಅಂತ ಹೇಳಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ ಅಂತ ಹೇಳಿ ಈ ಒಂದು ಮಂತ್ರವನ್ನು ಕೂಡ ಪ್ರತಿದಿನ ನೀವು ಹೇಳ್ಬೋದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಇದು ಕೂಡ ನಮಗೆ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತೆ ಅಂತ ಹೇಳಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.